ಸೊ ಹಾಯ್, ನಾನು ಇವತ್ತು ಮಾಡ್ತಾಯಿದ್ದೀನಿ ಮನೆಯಲ್ಲೇ ಫ್ರೆಂಚ್ ಫ್ರೈ. ಸೊ ಸಡನ್ನಾಗಿ ನಾವು ಹವಿಯವ್ರ ಫ್ರೆಂಡ್ಸ್ ಬಂದರು, ಬಟ್ ಏನು ಮಾಡೋದಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಆಲೂಗಡ್ಡೆ ಇತ್ತು ಮನೆಯಲ್ಲಿ. ಸೊ ಇದನ್ನು ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ ಮಾಡೋಣ. ಸೊ ನಾನು ಫಸ್ಟು ಆಲೂಗಡ್ಡೆನ ಚೆನ್ನಾಗಿ ಫ್ರೆಂಚ್ ಫ್ರೈ ಶೇಪ್ನಲ್ಲಿ ಕಟ್ ಮಾಡಿದ್ದೀನಿ. ಸೊ ಅದರೊಳಗಡೆ ನಾನು ಓಂಕಾಳು ಒಂದು ಸ್ವಲ್ಪ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಫಸ್ಟು ನಾನು ಜೀರಾ ಪೌಡ್ರು, ಧನಿಯಾ ಪೌಡರು, ಗರಂ ಮಸಾಲ ಆ್ಯಂಡ್ ಇದರೊಳಗಡೆ ನಾನು ಒಂದು ಸ್ವಲ್ಪ ಖಾರ ಮತ್ತು ಅರಿಶಿಣ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಇವಾಗ ನಾನು ಸಾಲ್ಟ್ ಹಾಕಲ್ಲ, ಬಿಕಾಸ್ ಅದು ಏನಕ್ಕಂತ ನಿಮ್ಗೆ ಮುಂದೆ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಅದರ ಒಳಗಡೆ ನಾನು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಆ್ಯಂಡ್ ಕಾರ್ನ್ಫ್ಲವರು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ರೈಸ್ ಫ್ಲವರು ಹಾಕಬೇಕು ಅನಿಸಿದರೆ ಹಾಕ್ಬೋದು, ಬಟ್ ನಾನು ಹಾಕ್ತಾಯಿಲ್ಲ. ಬಟ್ ಕಾರ್ನ್ಫ್ಲವರೇ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಾಲ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ, ಇವಾಗ ಹಾಕಲ್ಲ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ಗೋಸ್ಕರ ನೀವು ಡೀಪ್ ಫ್ರೀಜಲ್ಲಿ ಇಡಬೇಕು. ಸೊ ಚೆನ್ನಾಗಿ ಡ್ರೈ ಆಗುತ್ತೆ, ಚೆನ್ನಾಗಿ ಏನಂತಾರೆ ಸ್ವಲ್ಪ ಕ್ರಂಚಾಗಿ ಬರುತ್ತೆ. ನನ್ನ ಹತ್ರ ಬಿಲ್ಕುಲ್ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ನಾನು ಹಾಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಕಡೆ ಆಯಿಲ್ ಬಿಸಿ ಇಟ್ಟಿದ್ದೆ ನಾನು ಆಲ್ರೆಡಿ, ಆ್ಯಂಡ್ ಇನ್ನೊಂದು ಕಡೆ ಕಾಫಿನ ನಾನು ಇಟ್ಟಿದ್ದೀನಿ. ಸೊ ನೋಡಿ, ಇವಾಗ ನಾನು ಇದರೊಳಗಡೆ ಸ್ವಲ್ಪ ಟೇಸ್ಟ್ ಅಕಾರ್ಡಿಂಗ್ ನಾನು ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಫಸ್ಟಲ್ಲಿ ಏನಕ್ಕೆ ಹಾಕಿಲ್ಲ ಅಂತಂದರೆ ಹಾಕಿದ ತಕ್ಷಣ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹಾಕಿರಲಿಲ್ಲ. ಸೊ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ್ಯಂಡ್ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹಾಕಿದಾದಮೇಲೆ ನಾನು ಇವಾಗ ಗ್ಯಾಸ್ ಸಣ್ಣ ಇದ್ದೀನಿ, ಬಿಕಾಸ್ ಮೇಲೆ ಸುಟ್ಕೊಂಡು ಬರುತ್ತೆ ಮಸಾಲ, ಒಳಗೆಯಿಂದ ಚೆನ್ನಾಗಿ ಫ್ರೈ ಆಗಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀವು ಇದರೊಳಗಡೆ ಲೆಮನ್ ಕೂಡ ಹಾಕೋಬೋದು, ಇನ್ನು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಇದಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಟೇಸ್ಟ್ ಅನಿಸಿದರೆ ಟೇಸ್ಟ್ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ರೆಸ್ಪಾನ್ಸ್ ಕೊಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು, ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.